ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಮ್ಮ ಇಲ್ಲೊಂದು 8ನೇ ಅದ್ಭುತ ಅಂತ ತೋರಿಸ್ತೀನಿ ನೋಡ್ರಿ, ಹೆದ್ರಿಕೋಬೇಡ್ರಿ. ಒಂದು ಯಾರದು ಗುಂಡು? ಯಪ್ಪ ಗೈಸ್ ನೋಡಿ ಏನೆಲ್ಲ ಅವತಾರ ಆಗಿದೆ ಇವತ್ತು. ಏನದು ನೋಡ್ಕಂತವಳೆ, ಅಯ್ಯೋ ಏನೋ ಐತಲ್ಲ ನನ್ನ ಮುಗ್ದಾಗೆ ಅಂತ. ಏನಮ್ಮ? ಯಾರದು? ಅಮ್ಮ ಯಾರು? ನೀನದು ಅಮ್ಮ ಅಲ್ಲ, ನೀನು 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 ಗುಂಡಮ್ಮ. ನಾನೆಲ್ಲ ಮಾಡಿದ್ದು. ಹಚ್ಕೋ, ಒರ್ಸ್ಕ ನೀಟಾಗಿ ಒರ್ಸ್ಕ. ಅಯ್ಯೋ ಪಾಪ ಪಾಪ ನೋಡಲ್ಲಿ ಹೆಂಗ್ ಒರ್ಸ್ಕಂತವಳೆ. ಬೈಲ್ ನೀಟಾಗಿ ಒರ್ಸನ ಬಾ. ಗೈಸ್ ನೀಟಾಗಿ ಒರೆಸ್ತೀನಿ ರೀ. ಪಾಪ ಎಷ್ಟು ಚೆನ್ನಾಗಿ ರೆಡಿಯಾಗಿಲ್ಲ, ಹಂಗಾಗೋಳೆ. ಗುಂಡು ಮರಿ ಒರೆಸ್ಕೊಬಿಟ್ಟಿದಿ. ಯಾಕಮ್ಮ ಚೆನ್ನಾಗಿಲ್ವಾ? ಯಾರಮ್ಮ ಒರೆಸಿದ್ದು? ಬಟ್ಟೆ ಕಬೇಕಾರೆ ಹೆಂಗ ಅನ್ಬೇಕು? ಹಿಂಗನ ನೀನನ್ನು ಹಂಗನ್ನದು. ಎಲ್ಲಿ ಎಲ್ಲಿ? ಓ ಹಂಗೆ ತಟ್ಕೋಬೇಕಾ? ಮೇಕಪ್ ರಾಣಿ. ಇವಾಗ ಚೆನ್ನಾಗಿದೆ ಹೇಳು. ಸೂಪರ್. ಇನ್ನೂ ಸೂಪರ್ ಆಗಿಲ್ವೇ? ಏನು ಹಚ್ಕೋಬೇಕು ಇನ್ನು? ಏನು ಹಚ್ಕೋಬೇಕು? ಕೊಲ್ಲಲ್ಲ. ಏನು ಬೇಕು? ಫೋನ್ ನೋಡ್ಬಾರ್ದು, ಕಣ್ಣು ಹೋಗ್ತವೆ. ಲೈಟಾಗಿ ಒರೆಸಿದ್ದಂಗೆ ಇದೆಯಾ? ಇನ್ನೂ ಐತೆ. ಓ ಬಿಡು, ಹಿಂಗೆ ಚೆನ್ನಾಗಿ ಕಾಣ್ತೈತೆ ಅಲ್ಲೇನಮ್ಮ? ಓಹೋ ಮೇಕಪ್ ರಾಣಿ. ಲಿಪ್ಸ್ಟಿಕ್ ಎಲ್ಲ ಇದೆಲ್ಲ ಬೇಡ, ಇಲ್ಲಿಗೆ ಹಾಕೋಣದೆಲ್ಲ ಬೇಡವಾ? ಪೌಡ್ರಲ್ಲ ಇದು ಇಲ್ಲಿಗೆ ಹಾಕೋಣದು. ಕೇಳು ಅಮ್ಮ, ಇದು ಹಚ್ಚು ಅಂದು. ಅಮ್ಮಂಗೆ ಕೇಳು, ಅಮ್ಮ ಹಚ್ಚು ಅಂದ. ಲಿಪ್ಸ್ಟಿಕ್ ಹಚ್ಚಮ್ಮ, ನೀರು ಸಾಕು. ರೆಡಿನಾ? ಎಲ್ಲಿಗೆ ಹೋಗ್ತಾ ಇದ್ದೀವಮ್ಮ ನಾವು? ಎಲ್ಲಿಗೆ ಹೋಗ್ತಿರೋದು ಜಣಿ? ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗ್ತಿರೋದು? ಬಿಚ್ಚುತ್ತೀನಿ ಹೇಳಿ. ಎಲ್ಲಿಗೆ ಹೋಗ್ತಿರೋದು? ಚಾಮಿಗೆ. ಮತ್ತೆ ಚಾಮಿಗೆ. ಪಾಮಿ ಅಲ್ಲ, ಚಾಮಿ. ಚಾಮಿ ಹೋಗ್ತೀವ? ಬತ್ತೀಯ ನೀನು? ಇಲ್ಲೇ ಇರ್ತೀಯ ನೋಡಿ. ಎಲ್ಲ ಕಿತ್ಕೊಂಬದು ಇಲ್ಲೇ ಬಿಟ್ಟೋಗ್ಲಾ? ಯಾರು ನಾವಿಬ್ಬರು? ಗೈಸ್ ಅಮ್ಮ ನೋಡ್ರಿ ಹೆಂಗ್ ರೆಡಿ ಆಗೋಳೆ. ತೆಗಿದೆಲ್ಲ ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ. ಏನ್ ಬೇಕು? ಬೂವ ಬೇಕೆ? ಕೇಳೋರ್ನ. ಊಟ ಬೇಕು ಅಂತ ಕೇಳು. ತಾಂಬರ್ರಿ. ಏನ್ ಬೇಕು ಕೇಳೋರ್ಗೆ? ಏನೇನು? ಚಾಕಿ ಕೊಡಿ. ಹಾಯ್ ಏನು ಇಲ್ಲಿ ಬಾಯಿ ಚಾಕಿ ಅವ್ರು ಕೊಡ್ತಾರೆ ಅಂತ ಇಲ್ಲಿ ನೋಡಿ. ಗೈಸ್ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗೋದು? ಮಂಗಳ ಪರಮೇಶ್ವರಿ. ಇವರು ಮದುವೆ ಆಗೋದಕ್ಕೆ ಕಾರಣನೇ ದೇವರಂತೆ ಗೈಸ್. ಇವ್ರು ಮದುವೆ ಆದಾಗಿಂದನೂ ಹೋಗ್ತಾರೆ ಇದ್ದಾರೆ ದೇವಸ್ಥಾನಕ್ಕೆ. ಈಗ ಮಗಳು ಹುಟ್ಟಿದ ಮೇಲೂ ಹೋಗ್ತಾ ನೋಡಿ. ಫೋಟೋ ಹೊಡಿತಾಳು ಗೈಸ್. ನೆಕ್ಸ್ಟ್ ಸೆಲ್ಫಿ ಸ್ಟಾರ್ ಗೈಸ್. ಅವ್ರ ಅಮ್ಮನ ಫೋಟೋ ಹೊಡಿಯೋದವಳು. ಅವಾಗಿಂದ ನೋಡ್ತಾ ಇದ್ದೀನಿ, ಅಮ್ಮ ನಿಂತ್ಕ ಅಂತ ನಿಲ್ಸಿ ಫೋಟೋ ತೆಗಿತಾವಳೆ. ಸಂತೂರ್ ಮಮ್ಮಿ ಇವಳು, ಸಂತೂರ್ ಮಗಳು ಇವಳು. ಮಮ್ಮಿ ಸಂತೂರ್ ಮಮ್ಮಿ. ಮಮ್ಮಿ ಏನು? ಮಮ್ಮಿ ಏನು? ಮಮ್ಮಿ ಜೋರಾಗ ಮೊಬೈಲಲ್ಲಿ ಚಿಂಟು ಕೇಳ್ತಾವಳೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಫುಲ್ ಮಳೆ ಬರೋ ಥರ ಇದೆ ಗೈಸ್. ನಿನ್ನೆ ಎಲ್ಲ ಎಲ್ಲಿ ಬತ್ತೈತೆ? ಬಿಟ್ಟೈತಲ್ಲ, ಬತ್ತೈತೆ ಆಲ್ರೆಡಿ. ಒಂದ್ಸಲ ಬಂದು ಹೋಗೈತೆ, ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಿನ್ನೆ ನೀವು ನಮ್ಮ ಮನೆಗೆ ಬರೋ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತೈತೆ. ಈಗ ದೇವಸ್ಥಾನಕ್ಕಂತ ಹೊರಟಿದ್ದೀವಿ. ಫುಲ್ ಮೋಡ ಆಗ್ಬಿಟ್ಟಿದೆ, ಮಳೆನೂ ಸ್ವಲ್ಪ ಬರ್ತಾ ಇದೆ. ಏನೋ ತೋರಿಸ್ತಾ ಇದೆ ನೋಡಿ ಗೈಸ್. ಏನಣ್ಣ ಇದೇನಾ? ನಿಮ್ಮೂರಾಗೆಲ್ಲ ಇದೆ ರೋಡ್ ಮಾಡೋದು? ಏನ್ ಸೌಂಡ್ ಬರೋದು ಗೊತ್ತಾ ಇದು ಹೋಗುವಾಗ? ನಾವೆಲ್ಲ ಆಚೆಗೆ ಬಂದಿದ್ದೀವಿ. ಪಾಪ ಇವಳು ಒಬ್ಳು ಒಳಗಿಂದ ಓಡ್ಬತ್ತವಳೆ ಗೈಸ್. ಡ್ರೆಸ್ ಚೇಂಜ್ ಅವಾಗಲೇ ಮೇಡಮ್ ಅವ್ರದ್ದು. ಯಾಕೆ ಡ್ರೆಸ್ ಚೇಂಜು ಅಮ್ಮಲು? ನೋಡಿ ಅರ್ಧ ಬರ್ಧ ಮಳೆ ಬಂದೈತೆ. ಅದ್ರ ಸೌಂಡು
ಹೋಗ್ಬೇಕು. ಬಲ್ಗಾಲಿಕ್ಕಂತೆ ಬಾ. ನಿನ್ನೆ ಅವ್ರ ಸೊಸೆನ ಕರ್ಸ್ಕೊಂಡವ್ರೆ ಬಲ್ಗಾಲಿಕ್ಕಿ ಒಳಕ್ಕೆ. ಇವರು ಕಾಂತಾನ, ರಮ್ಯಾ ಅವರ ಹಸ್ಬೆಂಡ್. ಹಂಗಲ್ಲ, ಕಾಂತಾನ ಹೆಂಡ್ತಿ ರಮ್ಯಾ. ಇದು ಫ್ಯಾಮಿಲಿ ಫುಲ್, ಇದು ಫುಲ್ ಫ್ಯಾಮಿಲಿ ಗೈಸ್. ಓಹ್ ಫೋಟೋ ಹೆಂಗ ನೋಡ್ದ. ಏನ್ ಗೈಸ್, ನೈಟ್ ಮಲಗ್ದಾಗಿಂದ ಎದ್ದಾಳವರೆಗೂ ಮಾಮೂಲಿ ಮುತ್ತು ಕೊಡೋದೇ ಆಯ್ತು ಇವ್ರಿಬ್ರದು. ಮಾಮೂಲಿ ಗೈಸ್ ಇವ್ರಿಬ್ರದು. ಏನು ಅತ್ತಿಗೊಂದು ಕೊಡ್ಬೇಕು. ಪಪ್ಪಿ ಕೊಡ, ಪಪ್ಪಿ ಕೊಡ. ಫೋಟೋ ಹೊಡಿತಾಳೆ. ಇಲ್ಲ, ಮನೆಯಿಂದ ಆಚೆಗೆ ಹಾಕ್ತೀನಿ. ನೀನ್ ಮುದ್ದು ಸೊಸೆ ತಾನೆ. ಪಪ್ಪಿ ಕೊಡು. ಅಯ್ಯೋ ನಿನ್ನ ಸೊಸೆ ಬುದ್ಧಿ ತೋರಿಸ್ಬಿಟ್ಲು ಗೈಸ್. ಏನು ಯಾಕೆ ಏನು ಅವಾಗ ಹೇಳ ಮಾಮೂಲಿ ಹೇಳ್ತೀಯಾ? ಹೇಳ ನೀನ್ ಆಚೆಗೆ ಹಾಕ್ತೀನಿ. ಮಾಮ ಕೆಲ್ಸದಿಂದ ಮನೆಗೆ ಬರೋಷ್ಟೊತ್ತಿಗೆ ಆಚೆಗೆ ಹಾಕ್ತೀನಿ. ನಾನೆಲ್ಲ ಹೇಳ್ತೀನಿ. ಫೋನ್ ಮಾಡ್ತೀಯಾ? ನಿಮ್ಮನೆ ನಮ್ದು ನೋಡಿ ಸವಾಜು. ಅವಾಗ್ಲೇ ಮಾಮೂಗೆ ಹೇಳ್ತೀಯಾ? ನಾನು ಹೇಳ್ತೀನಿ. ನಾನು ಕೋಲ್ ತಂದು ಹೊಡಿತೀನಿ. ನಾನು ಮಾಮೂಗೆ ಹೇಳಿ ಓಡಿಸ್ತೀನಿ. ಕೈ ಇಟ್ಕೊಂಡು ಹೇಳ್ದೆ. ಫೋನಲ್ಲಿ ಹೇಳ್ಬಿಟ್ಲು ಗೈಸ್. ಅವಾಗ್ಲೇ ಹೇಳ್ಬಿಟ್ಟ. ಶೋ ಅಮ್ಮ ಅಮ್ಮ ನಿಂದೆಲ್ಲ ನಾವು ಚುಚ್ಚಿಲ್ಲ. ಗೈಸ್ ಸ್ವಲ್ಪ ಈಗ ಮಳೆ ಬಿಟ್ಟಂಗಿದೆ, ಅದಕ್ಕೋಸ್ಕರ ಹೊರಟ್ವಿ. ಅಲ್ಲಿಂದನೇ ನಡ್ಕೊಂಡೇ ಬಂದ್ವಿ. ಮನೆ ಹತ್ರ ಇಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ, ಒಂದು 3 ಆಗುತ್ತೆ ಅನಿಸುತ್ತೆ. ಅಲ್ಲಿಂದನೇ ನಡ್ಕೊಂಡು ಬಂದ್ವಿ ಎಲ್ಲರೂ. ಹಾಗೆ ಕಾಂತಣ್ಣನ ಫ್ರೆಂಡ್ಸು ಎಲ್ಲ ಬಂದಿದ್ದರು. ಅವರು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಎಲ್ಲರೂ ಜೊತೆಗೇ ಮೆಟ್ರೋಗೆ ಹೋಗೋಣ ಅಂತೇಳಿ ಮೆಟ್ರೋಗೆ ಬಂದಿದ್ದೀವಿ ಗೈಸ್. ಎಲ್ಲ ಟಿಕೆಟ್ ತೊಗೊತಾ ಇದ್ದಾರೆ. ನಾನು ರಮ್ಯಾ ಇಲ್ಲೇ ನೋಡ್ತಾ ಇದ್ದೀವಿ. ಅವ್ರು ಟಿಕೆಟ್ ತೊಗೊಂಬಂದರೆ ಇನ್ನೇನು ಹೋಗೋದೇನೆ. ಅಮ್ಮು ನೋಡಿ ಆಲ್ರೆಡಿ ಮಲಗಿದ್ದಾಳೆ ಗೈಸ್. ಅವಳ ಹೆಸ್ರು ಬಂದು ಕೀರ್ತನ. ಅವರು ಕರೆಯೋದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಕರಿತಾ ಇರ್ತಾರಲ್ಲ, ಚಿನ್ನಿ, ಬಂಗಾರಿ, ಮುದ್ದು ಅಂತೇಳಿ. ಆ ಥರ ಇವರು ಗಿಣಿ ಅಂತಲೂ ಕರೀತಾರೆ. ಆಮೇಲೆ ಅವಳ ನಿನ್ನ ಹೆಸ್ರು ಏನಮ್ಮ ಅಂತ ಕೇಳಿದ್ರೆ ಅವಳು ಚಿನ್ನಿ ಅಂತಾಳೆ ಗೈಸ್. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಕೀರ್ತನನ ಅಂತ ಕೇಳಿದ್ರೆ ಅಲ್ಲ, ನನ್ನ ಹೆಸ್ರು ಚಿನ್ನಿ ಅಂತಾಳೆ. ನೋಡಿ, ಒಂದು 10 ಮಿನಿಟ್ಸ್ ಅಷ್ಟೇ ನಿದ್ದೆ ಮಾಡಿದ್ದು. ಅಲ್ಲಿಂದ ಬರುವಾಗ ನಡ್ಕೊಂಬರ್ತಾ ನಿದ್ದೆ ಮಾಡಿದ್ಲು. ಆಮೇಲೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿಬಿಟ್ಲು. ತುಂಬ ಬೇಗ ನಿದ್ದೆ ಆಗಿಬಿಡುತ್ತೆ ಗೈಸ್ ಇಳ್ದು. ಒಂದು ಸಲ ಮಲ್ಗೆ ಎದ್ಬಿಟ್ರೆ ಅಷ್ಟೇ, 10 ಮಿನಿಟ್ಸ್ ಆಗಲಿ ಮತ್ತೆ ಆಮೇಲೆ ಏನು ಮಲಗಲ್ಲ. ಚೆನ್ನಾಗಿದ್ಲು, ಆಟ ಮಾಡಲ್ಲ, ಸೈಲೆಂಟಾಗಿರ್ತಾಳೆ, ಒಂಥರ ಕ್ಯೂಟಾಗಿರ್ತಾಳೆ. ಎಲ್ಲೋದ್ರೂ ಅಳಲ್ಲ ಗೈಸ್. ಯಾರು ಕರೆದ್ರೂ ಹೋಗ್ತಾಳೆ, ಎಲ್ಲರ ಹತ್ರನೂ ಇರ್ತಾಳೆ. ಬಟ್ ಅವ್ರ ಅಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಅಷ್ಟೇ, ಎಲ್ಲರ ಹತ್ರನೂ ಹೋಗ್ತಾಳೆ. ಇನ್ನು ಟ್ರೈನ್ ನಾವು ಮೇಲೆ ಹತ್ತುವಾಗ ಅಷ್ಟೇ ಹೋಯ್ತು ಒಂದು, ಇನ್ನೊಂದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಅವಳು ನಿದ್ದೆಯಿಂದ ಎದ್ಮೇಲೆ ಇಬ್ಬರು ಆಟ ಆಡಿಸ್ತಾ ಇದ್ದಾರೆ. ಸೌಂಡ್ ಬರ್ತಾಯಿದೆ ಅಂತೇಳಿ ಅವಳು ಕಿವಿ ಮುಚ್ಕೊಂಡಿದ್ದಾಳೆ ಗೈಸಲ್ಲಿ. ಇನ್ನು ಅಲ್ಲಿಂದ ರೀಚ್ ಆದ್ವಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮೆಟ್ರೋಯಿಂದ ಒಂದು 200-300 ಮೀಟರ್ ಅಷ್ಟು ದೂರದಲ್ಲಿದೆ ಅಷ್ಟೇ ದೇವಸ್ಥಾನ. ಅಂಗಳ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿ ಮೆಜೆಸ್ಟಿಕ್ ಹತ್ರ ಇದೆ ಗೈಸ್. ನಾನು ಇವರು ಬೆಂಗಳೂರಲ್ಲಿ ಇದ್ದಾಗ ಬಂದಿದ್ದು ಇವ್ರ ಜೊತೆಗೇ, ಮತ್ತೆ ಬಂದಿರಲಿಲ್ಲ. ಮತ್ತು ಇವ್ರ ಜೊತೆಗೇ ದೇವಸ್ಥಾನಕ್ಕೆ ಬರೋ ಹಾಗಾಯಿತು. ಆವಾಗ ಬಂದಿದ್ದು ನಾವು ನೈಟ್. ಇಲ್ಲಿ ನೈಟ್ ಚೆನ್ನಾಗಿರುತ್ತೆ ದೇವ್ರ ದರ್ಶನ ಎಲ್ಲ ಆಗೋದಕ್ಕೆ. ತುಂಬ ಭಜನೆ ಎಲ್ಲ ಮಾಡ್ತಾಯಿರ್ತಾರೆ. ಹಾಗೆ ಅಮಾವಾಸ್ಯೆ ದಿನ ನೈಟ್ ತಿಮ್ಮಪ್ಪನ ದರ್ಶನ ಕೂಡ ಅಂದರೆ ತಿಮ್ಮಪ್ಪನ ದರ್ಶನ ಆಗುತ್ತೆ ಇಲ್ಲಿ. ತಿಮ್ಮಪ್ಪನ ಥರ ಅಲಂಕಾರ ಮಾಡ್ತಾರೆ, ಚೆನ್ನಾಗಿರುತ್ತೆ ಗೈಸ್. ಅಮಾವಾಸ್ಯೆ ನೈಟು ಮಧ್ಯರಾತ್ರಿಲಿ 12 ಗಂಟೆಗೆ ಮಂಗಳಾರತಿ ಮಾಡೋದು. ಬಟ್ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಿಗ್ಗೆಯಿಂದನೂ ಪೂಜೆ ಇರುತ್ತೆ. ಇವತ್ತು ನೈಟ್ 12 ಗಂಟೆಗೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ನಾವು ಬಂದಿದ್ದು ಒಂದೇ ಸಲ ನೈಟ್ ಟೈಮ್ ಬಂದಿದ್ದು. ಬಟ್ ಇನ್ನು ಡೇ ಟೈಮೇ ಬರೋದು ಜಾಸ್ತಿ, ಏಕೆಂದರೆ ದೂರ ಅಲ್ವಾ, ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತೇಳಿ ಅಷ್ಟೇ. ಇನ್ನು 12 ಗಂಟೆಗೆ ಅಂದರೆ ಮೆಟ್ರೋನೂ ಇರೋದಿಲ್ಲ. 12 ಗಂಟೆಗೆ ಮೆಟ್ರೋನೂ ಕ್ಲೋಸ್ ಆಗುತ್ತೆ. ಬಸ್ಗೆ ಹೋಗೋದಕ್ಕೆ ಕತ್ಲು, ಮಕ್ಕಳನ್ನೆಲ್ಲ ಕರ್ಕೊಂಡು ನೈಟ್ ಟೈಮ್ ಬರೋಕ್ಕಾಗಲ್ಲ ಅಂತೇಳಿ ಡೇ ಬಂದಿದ್ದೀವಿ. ನೋಡಿ, ಅಮ್ಮನವ್ರ ದರ್ಶನ ಅಂತೂ ಹೊರ್ಗಡೆ ನಿಂತ್ರೂ ದೇವಿ ಕಾಣ್ತಾರೆ. ಅಂದರೆ ನಾವು ಎಲ್ಲಿ ಮೇಯ್ನ್ ಗೇಟ್ ಇದೆಯಲ್ಲ, ಮೇಯ್ನ್ ಗೇಟಿಂದ ನೋಡಿದ್ರೂ ದೇವ್ರು ಕಾಣುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ. ಬಟ್ ದರ್ಶನ ಮಾತ್ರ ಸಖತ್ತಾಗಾಯಿತು.
ಇಲ್ಲಿ ಜಾಸ್ತಿ ಒಣಮೆಣ್ಸಿನ್ಕಾಯಿನ ಹೋಮಕ್ಕೆ ಯೂಸ್ ಮಾಡ್ತಾರೆ ಗೈಸ್. ಒಂದು ಚೂರು ಘಾಟ್ ಬರೋದಿಲ್ಲ, ಸಖತ್ತಾಗೆ ಅದು ಎಷ್ಟೇ ಜನ ಇರಲಿ ಗೈಸ್, ಒಣಮೆಣ್ಸಿನ್ಕಾಯಿ ನಾವು ಮನೇಲಿ ಹುರಿದ್ರೇ ಎಷ್ಟು ಘಾಟ್ ಬರುತ್ತೆ. ಇಲ್ಲಿ ಹೋಮಕ್ಕೆ ಇಡೋದೇ ಒಣಮೆಣ್ಸಿನ್ಕಾಯಿ. ಎಲ್ಲರೂ ದೃಷ್ಟಿ ತಗೊಂಡು ಎಲ್ಲ ಹಾಕ್ತಾ ಇರ್ತಾರೆ. ಇವತ್ತು ನೈಟ್ ಸುಡ್ತಾರೆ, ಒಂದು ಚೂರು ಘಾಟ್ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಒಂದು ಟೈಮ್ ಅಷ್ಟೇ ನಾವು ಹೋಮ ಸುಡುವಾಗ ಘಾಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಒಂದು ಚೂರು ಘಾಟ್ ಬರೋದಿಲ್ಲ ಗೈಸ್. ಆ ತಾಯಿ ಮಹಿಮೆ ಅದು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇವ್ರದ್ದು ನೋಡಿ ಫ್ಯಾಮಿಲಿದು ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಇಳ್ದು ಬರ್ತೀವಿ ವಿಡಿಯೋ ಮಾಡಿ ಅಂತ ಹೇಳಿದರು, ಅಣ್ಣ ವಿಡಿಯೋ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.